ಚೊಗರಿನಿಂದ ಅಡಿಕೆಗೆ ಗಾಢವಾದ ಕೆಂಪು ಬಣ್ಣ ಮೂಡಿಸುವುದರ ಹಿಂದೆ ಶ್ರಮ, ಸಂಸ್ಕೃತಿಯ ಪೂಜನೀಯ ಭಾವವಿದೆ. ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು ಅಡಿಕೆ ತಿನ್ನುವ ಪದಾರ್ಥವಾದ ಕಾರಣದಿಂದ ತಲೆಮಾರುಗಳಿಂದ ನೈಸರ್ಗಿಕವಾಗಿಯೇ ಚೊಗರು ತಯಾರಿಸುತ್ತಾರೆ. ಪುಟಾಣಿ ನೇರಳೆ ಮರದ ತೆಪ್ಪೆಯನ್ನು ರೈತರು ಮರ ಸಾಯದಂತೆ ಸಂಗ್ರಹಿಸುತ್ತಾರೆ. ತೆಪ್ಪೆಯನ್ನು 2-3 ದಿನ ನೀರಿನಲ್ಲಿ ನೆನೆಸಿ ಇಡುತ್ತಾರೆ. ನೀರಿನಲ್ಲಿ ಬಣ್ಣ ಕಳೆದುಕೊಂಡ ತೆಪ್ಪೆ ತೆಗೆದು ಜಜ್ಜಿ ಹಂಡೆಗೆ ಹಾಕುತ್ತಾರೆ. ಅದಕ್ಕೆ ಇನ್ನಷ್ಟು ಗಾಢವಾದ ಕೆಂಬಣ್ಣ ಬರಲು ಆಡಗೂಡೆ ಸೊಪ್ಪು ಒಟ್ಟುಗೂಡಿಸಿ ತೆಪ್ಪೆಯೊಂದಿಗೆ ಬೇಯಿಸುತ್ತಾರೆ. ಹದವಾಗಿ ಬೆಂದ ನಂತರ ಹದ ಪ್ರಮಾಣದಲ್ಲಿ ಅರಿಶಿಣ, ಸುಣ್ಣ, ವೀಳ್ಯದೆಲೆ, ಜೋನಿ ಬೆಲ್ಲ, ಒಳ್ಳೆಣ್ಣೆ, ಬಾಳೆಮೂತಿ, ಮಂಜಟ್ಟೆ ಬೇರಿನ ಗಡ್ಡೆ, ಅಗತ್ಯ ಬಿದ್ದರೆ ಹಳೆಯ ಚೊಗರನ್ನು ಸೇರಿಸಿ ಬೇಯಿಸುತ್ತಾರೆ. ಅಡಿಕೆ ಹಂಡೆಯ ಒಲೆಗೆ ಬೆಂಕಿ ಹೂಡುವ ಮುನ್ನ ಕುಟುಂಬದವರು ಒಲೆ ಹಾಗೂ ಹಂಡೆಯನ್ನು ಸಿಂಗರಿಸಿ ವಿಶೇಷವಾದ ಪೂಜೆ ಸಲ್ಲಿಸುತ್ತಾರೆ. ಚೊಗರು ಸಿದ್ಧವಾದ ನಂತರ ಚೊಗರಿನ ಬಾನಿಯೊಳಗೆ ಸಂಗ್ರಹಿಸುತ್ತಾರೆ. ಹೀಗೆ ಸಂಗ್ರಹಿಸಿಟ್ಟುಕೊಂಡ ಚೊಗರನ್ನು ಅಡಿಕೆಯೊಂದಿಗೆ ಬೆರೆಸಿ ಬೇಯಿಸುತ್ತಾರೆ. ತಲೆಮಾರುಗಳ ಚೊಗರು ಮಲೆನಾಡಿನ ಅಟ್ಟಗಳಲ್ಲಿ ಇಂದಿಗೂ ಜೀವಂತವಾಗಿದೆ. ಬಣ್ಣ ಬರೋದಕ್ಕೆಲ್ಲ ಏನೇನ್ ಮಾಡ್ತೀರಿ, ಏನೇನ್ ಹಾಕ್ತೀರಿ, ಅದ್ರ ಕ್ರಮ ಏನು? ಕುದು ಬರ್ಸೋದು, ಚಂದ ಕುದು ಬರ್ಸೋದು. ಕುದು ಬರ್ಸಿದ್ರೆ ಅದು ಆಟೋಮೆಟಿಕಲಿ ಅಡಿಕೆ ಬೇಯತ್ತಿ ದಪ್ಪ ಚಂದ ಚೊಗರ ಕಲರ್ ಒರಿಜಿನಲ್ ಬೇರೆ ಏನು ಮಿಕ್ಸ್ ಬೇಡ. ಆ ಕೆನೆ ತೆಗೆದು ಅಡಿಕೆ ಹಾಳೆ ತಂದು ಅದಕ್ಕೆ ಹಾಕಿ ಒಣಸಿಟ್ಕೊಂಡ್ರೆ ಅದು ಮತ್ತೆ ವಾಪಸ್ ಚೌರಿಗೆ ಬರ್ತದೆ. ಈ ಹಳೆ ಚೌರು ಹಾಗೆ ಇಡಬಹುದು. ಎಷ್ಟು ವರ್ಷ ಬೇಕಾದ್ರೆ ಏನು ಆಗಲ್ಲ. ಈಗ ಎಷ್ಟೋ ಹಿಂದಿನ ತಲೆಮಾರಿನ ಚೌರು ಎಲ್ಲ ಬಳಸ್ತಾ ಇದ್ದಾರೆ. ಚೌರು ಅದೇ ಹುಡಿನೇ ಇದೆ. ಹಾಗಾಗಿ ಪದೇ ಪದೇ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಬೆಟ್ಟಿಯಾಗಿ ತೆಗಿತಾರೆ. ಇಡಿ ಮಿಷಿನಿಗೆ ಹಾಕ್ತಾರಲ್ಲ, ಚೌರು ಕುಡಿತದೆ. ಹಿಂದೆ ಆ ತರದ ಪ್ರಮಾಣ ಅವಾಗ ಕಟ್ ಮಾಡ್ತಿದ್ರು, ಏನು ಆಗ್ತಿರ್ಲಿಲ್ಲ, ಮತ್ತೆ ಎಳತ್ ತೆಗಿತಿದ್ರು, ಅದರಲ್ಲೇ ಚೌರು ಬರ್ತಿತ್ತು. ಈಗ ಆ ತರದ ವ್ಯವಸ್ಥೆ ಏನಿಲ್ಲ.